ತುಳಸಿಗೆ ತೆಪ್ಪಗಿರೋದಕ್ಕೆ ಏನು ಕಷ್ಟ? ನನ್ನ ಗಂಡನ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ಭಾವನ ತಲೆಯಲ್ಲಿ ಹೊಸ ಐಡಿಯಾ ತುಂಬಿ ಅವರು ನಮ್ಮ ಜೊತೆ ಊಟ ತಿಂಡಿ ಮಾಡೋ ಹಾಗೆ ಮಾಡ್ತಿದ್ದಾಳೆ. ನಾನು ಸುಮ್ಮನಿದ್ರೆ ವಿಲ್ ಡೆಫಿನೆಟ್ಲಿ ರಿಗ್ರೆಟ್ ಒನ್ ಡೇ. ಸೀರಿಯಸ್ನೆಸ್ ಇದೆಯಾ ನಿನಗೆ? ಮಾಮ್, ವಾಟ್ ಹ್ಯಾಪೆಂಡ್? ಫೋನ್ ಯಾಕೆ ಕಿತ್ತಿಟ್ಟೆ? ನಾನಿಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನೀನು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಅಯ್ಯೋ, ನೀನ್ ಫ್ರಸ್ಟ್ರೇಷನ್ ಇದ್ರೆ ನಾನೇನ್ ಮಾಡ್ಲಿ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇವತ್ತು ನೀನು ಈ ರೂಮ್ ಬಿಟ್ಟು ಎಲ್ಲೂ ಆಚೆ ಹೋಗುವಾಗಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಲಕ್ಷ್ಮಣ ಮನೆ ಮುಂದೆ ಲೈನ್ ಹಾಕಿ ಸೀತಾ ಮಾತೆಗೆ ಅದನ್ನ ಕ್ರಾಸ್ ಮಾಡಬಾರ್ದು ಅಂದಿದ್ನಂತಲ್ಲ, ಹಾಗೆ ಹೇಳ್ತಿದ್ಯಾ? ಹೋಗ್ ಮಾಮ್. ಶಡಪ್ ನಿಧಿ, ತಮಾಷೆ ಮಾಡಿದ್ರೆ ಒಂದು ಬಾರಿಸ್ಬಿಡ್ತೀನಿ. ನಾನು ಹೇಳ್ದಷ್ಟೇ ಮಾಡು, ಅಷ್ಟೇ. ಅಯ್ಯೋ ಮಾಮ್, ಡ್ಯಾಡ್ನ ನೋಡ್ಕೋಬೇಕು ಅಂದರೆ ನೋಡ್ಕೋತೀನಿ, ಆದರೆ ರೂಮಿಂದ ಎಲ್ಲ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ದೊಡ್ಡಪ್ಪ ತುಳಸಿಯವ್ರಿಗೂ ನೋಡ್ಕೊಳಕ್ಕೆ ಹೇಳಿದಾರಲ್ಲ. ತಲೆ ಕೆಟ್ಟಿದ್ಯಾ ನಿನಗೆ? ನೀನು ಅಪ್ಪಿ ತಪ್ಪಿ ಏನಾದರೂ ಆ ತುಳಸಿನ ಈ ರೂಮ್ ಒಳಗೆ ಬಿಟ್ಟರೆ, ವಾಟ್ ಮಾಮ್? ನೀನು ಎಲ್ಲೂ ಹೋಗದೆ ನಾನು ಬರೋವರೆಗೂ ಇಲ್ಲೇ ಇದ್ದು ಇವ್ರನ್ನ ನೋಡ್ಕೊಳ್ಬೇಕು, ಗೊತ್ತಾಯ್ತಾ? ಅವೇ ನಿಮಗೋಸ್ಕರ ಕಾಯ್ತಾ ಇದ್ದಾನೆ ಶಾರ್ವರಿ ಅವರೇ. ನೀವು ಹೊರಡಿ, ನಾನು ಮಹೇಶ್ ಅವ್ರನ್ನ ನೋಡ್ಕೋತೀನಿ. ಬೇಕಾಗಿಲ್ಲ, ನಿಧಿ ಇದ್ದಾಳೆ. ಅವ್ರ ಮಗಳು ಜೊತೆಯಲ್ಲಿರಬೇಕಾದ್ರೆ ಬೇರೆ ಯಾರೋ ಸಂಬಂಧ ಇಲ್ಲದೆ ಇರೋರು ಬಂದು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಂ ಹಾಂ, ನಾನು ಇರ್ತೀನಿ. ಏನಾದರೂ ಬೇಕಿದ್ರೆ ನಿಮ್ಮನ್ನು ಕರಿತೀನಿ. ಸರಿ, ನೀನು ಓದ್ಕೊಳ್ಳೋದೇನಾದರೂ ಇದ್ರೆ ಹೇಳು, ನಾನು ನೋಡ್ಕೋತೀನಿ. ಸರಿ ಸರಿ. ಮಾಮ್, ನಾ ಹೇಳಿರ್ಲಿಲ್ಲ ಅಂತಿದ್ರೆ ಅವ್ರು ಹೋಗ್ತಾನೆ ಇರಲಿಲ್ಲ. ನಾನೇನು ಅವ್ರನ್ನ ಕರಿಯಲ್ಲ, ಡೋಂಟ್ ವರಿ. ಹರೀಶ, ನೀನು ಆರಾಮ್ಸೆ ಮೀಟಿಂಗ್ ಹೋಗ್ಬಾ, ನಾನು ಇಲ್ಲಿ ಡ್ಯಾಡ್ನ ನೋಡ್ಕೋತೀನಿ. ಇನ್ನೆಲ್ಲಿ ಆರಾಮ. ನೋಡಿದ್ಯಾ, ಇದಕ್ಕೆ ಹೇಳಿದ್ದು ನಾನು ಕೇರ್ಫುಲ್ಲಾಗಿ ಇರಬೇಕು ಅಂತ. ಬೇಬಿ ಪ್ಲೀಸ್, ಯಾರನ್ನು ಒಳಗಡೆ ಬಿಡಬೇಡ, ಹುಷಾರಾಗಿ ನೋಡ್ಕೊ. ಬಾಯ್ ಬಾಯ್. ತಾತ, ಓ, ತೇರೆ ಎಲ್ಲ ಹೊರಟಿದೆ. ತರಕಾರಿ ತರಕ್ಕೆ ತಾತ. ಪಕ್ಕದ ಬೀದಿಯಿಂದ ತರ್ತೀಯ ತಾನೆ? ಆ ಹೆಂಗಸು ಘಾಟಿ ಚೆನ್ನಾಗಿರೋ ತರಕಾರಿನೆಲ್ಲ ಮೇಲಿಟ್ಟು ಚೆನ್ನಾಗಿರೋ ತರಕಾರಿನ ಚೀಲದೊಳಗೆ ಬಚ್ಚಿಟ್ಟಿರ್ತಾಳೆ. ನೀನು ಆ ತರಕಾರಿನೇ ಬೇಕು ಅಂತ ಕೇಳು. ಅವಳು ಏನಾದರೂ ಅಕಸ್ಮಾತ್ ಕೊಡೋದಿಲ್ಲ ಅಂತ ಏನಾದರೂ ಅಂದರೆ ನಿಮ್ಮ ಹೆಸರು ಹೇಳ್ತೀನಿ. ಹಾಗೆ ಮಾಡು. ನನ್ನ ಹೆಸರು ಕೇಳಿದ್ಮೇಲೆ ಯಾಕೆ ಕೊಡೋಲ್ಲ ನಾನು ನೋಡ್ತೀನಿ. ಆಯ್ತು ತಾತ, ಬರ್ತೀನಿ. ಆಮೇಲೆ ಎಳೆದಾಗಿರೋ ಹೀರೆಕಾಯಿ ತಗೊಂಡು ಬಾ. ಸ್ವಲ್ಪ ಜಿಗುಟ್ ನೋಡು, ಗೊತ್ತಾಗುತ್ತೆ. ಹಾಗೆ ಸೊಪ್ಪು ತಗೊಂಡು ಬಾ. ನಾಳೆ ಮುದ್ದೆ ಸೊಪ್ಪಿನ ಸಾರು ಮಾಡು. ಆಯಿತು ತಾತ. ಸಿರಿ, ಪಾಲಕ್ ಸೊಪ್ಪು ತಗೊಂಡ್ಬರ್ತೀಯಾ? ನನಗೆ ಚಪಾತಿ ಜೊತೆ ಪಾಲಕ್ ಪನ್ನೀರ್ ತಿನ್ಬೇಕು ಅನಿಸ್ತಿದೆ. ಅಯ್ಯೋ ಪಾಪ, ಬಸರಿಗೆ ಬೈಕೆ. ಹೌದು ತಾತ. ಒಂದು ಕೆಲಸ ಮಾಡು, ನಿನಗೆ ಯಾವ ಥರದ ಸೊಪ್ಪು ಬೇಕು ಅಂತ ನೀನೇ ಆರಿಸ್ಕೊಂಡು ಬಾ. ಪಾಪ ಸೋಗ್ಲಾಡಿನೂ ಒಬ್ಬಳೇ ಹೋಗ್ತಿದ್ದಾಳೆ, ಅವಳಿಗೂ ಜೊತೆ ಆಗುತ್ತೆ, ನಿನಗೂ ಒಂದು ವಾಕ್ ಆಗುತ್ತೆ. ಹೋಗ್ತಾತ, ನಂಗೆ ಕಾಲು ನೋವು. ಕೂತು ಬಂದಿರೋ ಕಾಲು ನೋವದು. ನಾನು ಆಚೆಗೆ ಹೋಗ್ಬೇಕು, ನಡಿ ನೀನು. ಆಗಲ್ಲ ಅಂದ್ರೆ ಆಗಲ್ಲ. ಪರವಾಗಿಲ್ಲ ತಾತ, ನಾನು ಹೋಗಿ ತರ್ತೀನಿ. ಬರ್ತೀನಿ. ಸರಿ.
ಹೆಣ್ಮಕ್ಳು ನಂಬಾರ್ದು ಕಂಡ್ರು. ಅದೆಲ್ಲ ಕ್ಲೀನಾಗಿ ಹಚ್ಚಿ. ಅಯ್ಯೋ ಸುಮ್ಮನೆ ನನಗೆ ಕೆಲಸ ಹೇಳಬೇಕು ಅಂತಾನೆ ಹೇಳ್ತಿದ್ಯಾ. ಹಾಗೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಓಡೋದವಳೆ, ನಿನ್ಗೊಂದು ಕಥೆ ಗೊತ್ತಾ? ಒಬ್ಬ ರಾಜ ತನ್ನ ಪ್ರಜೆಗಳು ಸೋಮಾರಿಗಳಾಗಿರಬಾರ್ದು ಅಂತಂದ್ಬಿಟ್ಟು ಒಂದು ದಿವಸ ಗುಂಡಿಗಳನ್ನು ತೋಡಿಸ್ತಿದ್ನ. ಮಾರನೇ ದಿವಸ ಅದೇ ಗುಂಡಿಗಳನ್ನು ಮುಚ್ಚಿಸಿ ಅವ್ರಿಗೆ ಸಂಬಳ ಕೊಡ್ತಿದ್ನಂತೆ. ಅಂದ್ರೆ ನನಗೂ ನೀನ್ ಸಂಬಳ ಕೊಡ್ತೀಯಾ? ಯಾಕೆ ಹಾಕ್ತಿಲ್ವಾ ಕೂಳು? ಆಯ್ತು, ನೀನೆಲ್ಲ ಹೋಗ್ಬೇಕು ಅಂದ್ಯಲ್ಲ, ಹೋಗು, ನಾನು ಈರುಳ್ಳಿ ಹೆಚ್ಚುತ್ತೀನಿ. ನೋಡು, ನಾನು ಎಲ್ಲೇ ಹೋದರೂ 1 ನಿಮಿಷದಲ್ಲಿ ವಾಪಸ್ ಬರ್ಬೋದು. ಹುಷಾರಾಗಿರು. ಹೇಳಿರೋ ಕೆಲಸನ ಚಾಚು ತಪ್ಪದೆ ಮುಗಿಸ್ಬೇಕು. ಈರುಳ್ಳಿನ ಸಣ್ಣದಾಗಿ ಹಚ್ಚಬೇಕು. ತಾತ, ಹೆಚ್ಚಕ್ಕೆ ನನಗೇನಿಲ್ಲ, ಆದರೆ ನಾನು ಇಲ್ಲಿ ಹೆಚ್ಚುತ್ತಿದ್ರೆ ನನ್ನ ಮಗು ಕಣ್ಣಲ್ಲಿ ನೀರು ಬರುತ್ತೇನೋ ಅಂತ. ನೆಗೆದು ಬಿತ್ತು. ನಿನ್ನ ಮಗುಗೆ ಇನ್ನೂ ಕಣ್ಣು ಬಂದಿರಲ್ಲ, ಕಾಲು ಬಂದಿರಲ್ಲ. ಹಚ್ಚೋ, ಕಳ್ಳನ್ಗೊಂದು ಪಿಳ್ಳೆನವ. ಹಾಂ, ಓಡ್ ಹೋದವಳೆ. ನೀನು ಈರುಳ್ಳಿ ಕಟ್ ಮಾಡೋವರೆಗೂ ಈ ಫ್ಯೂಸು ನನ್ನ ಜೇಬಲ್ಲೇ ಇರುತ್ತೆ. ಬರಲಾ? ಡ್ಯಾಡ್ ಡ್ಯಾಡ್ ನೋಡಿ, ಚೆನ್ನಾಗಿದೆ ಅಲ್ವಾ? ಡ್ಯಾಡ್ ಹೋಗ್ಲಿ, ಇದು ನೋಡಿ, ಆಸಮ್ ಅಲ್ವಾ? ಇದನ್ನೇ ಆರ್ಡರ್ ಮಾಡ್ಲಾ? ಹೋಗಿ ಡ್ಯಾಡ್, ನೀವು ಯಾವ್ಯಾವಾಗಲೂ ಮಾತಾಡ್ತೀರಾ, ನಾನು ಮಾತಾಡ್ಸಿದ್ರೆ ಮಾತ್ರ ಮಾತಾಡಲ್ಲ. ಹೇ ಅಜಿತ್, ವಾಟ್ಸ್ಆಪ್ ಡೂಡ್. ಏನೋ ಇದು ವಾಟ್ಸ್ಆಪ್ ಅಂತಿದ್ಯಾ? ನೀನ್ ಇನ್ನೂ ಹೊರಟಿಲ್ವಾ? ಎಲ್ಲಿಗೆ? ಆರ್ ಯು ಜೋಕಿಂಗ್? ನಮ್ಮ ಫ್ರೆಂಡ್ ಅಮೃತ ಹೈಯರ್ ಸ್ಟಡೀಸ್ಗೆ ಕೆನಡಾ ಹೋಗ್ತಿದ್ದಾಳೆ. ಅವಳಿಗೆ ನಾವು ಸರ್ಪ್ರೈಸ್ ಪಾರ್ಟಿ ಕೂಡ ಅರೇಂಜ್ ಮಾಡಿದೀವಿ. ಮೈ ಗಾಡ್, ಸೀರಿಯಸ್ಲಿ ಮರ್ತಿದ್ದೆ ಕಣೋ. ಹೌ ಕಮ್? ನೀನೇ ಎಷ್ಟೊಂದು ಐಡಿಯಾ ಕೊಟ್ಟು ಇವಾಗ ನೀನೇ ಮರ್ತಿದ್ಯಾ. ನಾದ್ ನಾಳೆ ಅನ್ಕೊಂಡ್ಬಿಟ್ಟೆ ಕಣೋ, ಡೇಟ್ ಮಿಸ್ ಆಗೋಯ್ತು ನಂಗೆ. ಇಟ್ಸ್ ಓಕೆ, ಈಗ ತಾನೇ ಎಲ್ಲರೂ ಬರ್ತಾ ಇದ್ದಾರೆ, ನೀನು ತಕ್ಷಣ ಹೊರಟ್ ಬಾ. ಸಾರಿ ಅಜಿತ್, ಬಟ್ ಐ ಕಾಂಟ್ ಕಮ್. ವಾಟ್ ಡು ಯು ಮೀನ್? ಇನ್ನು 2 ವರ್ಷ ಸಿಗಲ್ಲ ಕಣೆ ಅವಳು. ಯಾ ಇನ್ನು, ಬಟ್ ನಾನು ಯಾವುದೋ ಬೇರೆ ಇಂಪಾರ್ಟೆಂಟ್ ಕೆಲಸದಲ್ಲಿ ಸ್ಟಕ್ ಆಗಿದ್ದೀನಿ ಕಣೋ. ಕಮ್ ಆನ್ ನಿಧಿ, ಇನ್ಶರ, ಅನ್ವಿತಾ, ಶಮಾ ಎಲ್ಲರೂ ಬರ್ತಾ ಇದ್ದಾರೆ ಗೊತ್ತಾ? ಸೀರಿಯಸ್ಲಿ? ಬಟ್ ನಂಗೆ ಬರೋಕ್ಕಾಗಲ್ಲ ಅಜಿತ್. ಮಾಮ್ ಒಂದು ಕೆಲಸ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಬರೋಕ್ಕಾಗಲ್ಲ. ಮಾಮ್ ಆಫೀಸಿಗೆ ಹೋಗಿದ್ದಾರೆ. ಮತ್ತೆ ಅವ್ರು ಬರೋದು ಸಂಜೆನೆ ತಾನೆ, ಬಾ ಹಾಗಿದ್ರೆ. ನೋ ಕಣೋ. ಹೇಯ್, ನೀನು ಯಾಕೆ ಇಷ್ಟೊಂದು ಹೆದರ್ತಿದ್ಯಾ? ಆಂಟಿ ಹತ್ರ ನಾನು ಮಾತಾಡ್ಲಾ? ನೋ 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 ನೋ. ಒಂದು ಕೆಲಸ ಮಾಡು, ನಾನೇ ನಿನ್ನ ಕರ್ಕೊಂಡ್ಬಂದು ಬೇಗ ಡ್ರಾಪ್ ಮಾಡ್ತೀನಿ. 1 ಅವರ್ ಅಥವಾ ಹಾಫ್ ಎನ್ ಅವರ್ ನೀನಿದ್ದು ಹೋಗ್ಬೋದಂತ. ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ, ನಿನ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಬೇಗ ರೆಡಿಯಾಗಿ ಬಾ. ಡ್ಯಾಡ್, ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ. ಅವಳು ಇವತ್ತು ಬಿಟ್ರೆ ಇನ್ಯಾವತ್ತು ಸಿಗ್ತಾಳೆ ಅಂತಾನೆ ಗೊತ್ತಿಲ್ಲ. ಹೋಗಿ ಬರ್ಲಾ? ಹೋಗು. ಬರ್ತೀನಿ. ಕೃಷ್ಣ ಬಲರಾಮರ ಥರನೇ ಇದ್ರು ದೊಡ್ಡಮ್ಮವ್ರೆ. ಅಯ್ಯವ್ರಿಗೆ ಮಹೇಶ್ ಅಯ್ಯವ್ರಂದ್ರೆ ಪ್ರಾಣ. ಮಹೇಶ್ ಅಯ್ಯವ್ರಿಗೆ ಅಯ್ಯವ್ರಂದ್ರೆ ಜೀವ.
ಒಂದು ದಿನಾನೂ ಬಿಟ್ಟಿರ್ತಿರ್ಲಿಲ್ಲ ಅಂತೀನಿ. ಈಗ ಮಹೇಶ್ ಅವ್ರು ಹುಷಾರಾಗ್ಬಿಟ್ರೆ ಅವರಿಬ್ರು ಮತ್ತೆ ಹಾಗೆ ಇರ್ಬೋದಲ್ವಾ ಪಾಪಮ್ಮ? ಹೌದಮ್ಮವ್ರೆ, ಆ ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ. ನನಗೊಬ್ಬಳೇ ಅಲ್ಲ, ಅಯ್ಯ ಅವರಂತೂ ಮಹೇಶ್ ಅಯ್ಯವ್ರು ಹುಷಾರಾಗಲಿ ಅಂತ ಮಾಡದೇ ಇರೋ ಪೂಜೆ ಇಲ್ಲ, ಹೋಗದೆ ಇರೋ ವೈದ್ಯರಿಲ್ಲ. ಬೇರೆ ದೇಶದಲ್ಲೂ ಔಷಧಿ ಕೊಡಿಸಿದ್ರು ದೊಡ್ಡಮ್ಮವ್ರೆ. ಕೆಲವೊಂದಕ್ಕೆ ಕಾಲ ಕೂಡ್ ಬರಬೇಕು ಅಂತಾರಲ್ವಾ ಪಾಪಮ್ಮ? ಈ ಕಾಲ ಕೂಡ್ ಬರ್ತಾ ಇದೆಯೋ ಏನೋ. ಎಲ್ಲ ನಿಮ್ಮ ಕಾಲ್ಗುಣ ದೊಡ್ಡಮ್ಮವ್ರೆ. ಅಯ್ಯೋ, ಹಾಗೇನಿಲ್ಲ ಪಾಪಮ್ಮ, ಎಲ್ಲ ಶಾರ್ವರಿ ಅವ್ರು ಮಾಡಿರೋದು ಪುಣ್ಯದ ಕೆಲಸ ಅನ್ಸುತ್ತೆ. ಅದಕ್ಕೆ ಈಗ ಮಹೇಶ್ ಅವ್ರು ಹುಷಾರಾಗ್ತಾ ಇದ್ದಾರೆ. ಹೇಗೋ ಅವ್ರು ಹುಷಾರಾಗಿ ಅಯ್ಯ ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ದೂರ ಆದ್ರೆ ಸಾಕು. ಇಷ್ಟು ವರ್ಷದಿಂದನೂ ಎಲ್ಲನೂ ತನ್ನಿಂದಾನೇ ಆಯಿತು ಅಂತ ಒತ್ತಾಡ್ತಿದೆ ಆ ಜೀವ. ರತ್ನ, ರತ್ನ, ಆ ರತ್ನ ಮಾರ್ಕೆಟಿಗೆ ಹೋಗಿದ್ದಾಳೆ. ಮೈ ಗಾಡ್, ಮಾರ್ಕೆಟಾ? ಇನ್ನು ಎಷ್ಟೊತ್ತಾಗುತ್ತೆ? ಅವಳು ತರಕಾರಿ ತರಕ್ಕೆ ಹೋಗಿದ್ದಾಳೆ. ಇನ್ನೂ 1 ಗಂಟೆ ಆಗಬಹುದು. ಇನ್ನೊಂದು ಗಂಟೆನಾ? ಯಾಕಮ್ಮ, ಏನಾದರೂ ಬೇಕಿತ್ತಾ? ಏನಿಲ್ಲ, ಹೇಳು, ಏನೋ ಯೋಚನೆಲಿದೆಯಾ ಅನ್ಸುತ್ತೆ. ಏನಿಲ್ಲ, ನಾ ಅರ್ಜೆಂಟಾಗಿ ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಸೊ ಡ್ಯಾಡ್ನ ನೋಡ್ಕೊಳಕ್ಕೆ ಅಂತ ರತ್ನಿಗೆ ಹೇಳಬೇಕು ಅಂತ ಬಂದೆ. ಅವ್ರು ಬೇರೆ ಇಲ್ಲ. ಡ್ಯಾಡ್ ರೂಮ್ ಕಡೆ ನೀವೊಂದು ಕಣ್ಣಿಟ್ಟಿರ್ತೀರಾ? ನಾ ಬೇಗ ಬಂದ್ಬಿಡ್ತೀನಿ. ಅದಕ್ಕೇನಂತೆ, ನಾನು ನೋಡ್ಕೋತೀನಿ, ನೀನು ಹೋಗು. ಕಾಲೇಜ್ ಇಲ್ವಾ? ನಾ ಬೇರೆ ಎಲ್ಲೋ ಹೋಗಬೇಕು. ಎಲ್ಲ ನಿಮ್ಗೆ ಹೇಳೋಗ್ಬೇಕಾ? ಡ್ಯಾಡ್ನ ನೋಡ್ಕೊಳಕ್ಕೆ ನಿಮ್ಗೆ ಕಷ್ಟ ಅಂದರೆ ಹೇಳಿ. ಅಯ್ಯೋ, ಹಾಗೇನಿಲ್ಲ, ನಾನು ನೋಡ್ಕೋತೀನಿ. ಆದರೆ ಡ್ರೈವರ್ ಯಾರೂ ಇಲ್ಲ ಅನ್ಸುತ್ತೆ. ಬೇಕಾಗಿಲ್ಲ, ನಾನು ಕಾರಲ್ಲಿ ಹೋಗ್ತಿಲ್ಲ. ನಂದನ್ನು ನಾನು ನೋಡ್ಕೋತೀನಿ. ನೀವು ಡ್ಯಾಡ್ ಕಡೆ ಗಮನ ಕೊಡಿ. ಬರ್ತೀನಿ. ಅಜಿತ್, ಎಷ್ಟು ಸತಿ ಕಾಲ್ ಮಾಡ್ತಿದ್ಯಾ? ಬರ್ತೀನಿರು. ಇವಳು ಮತ್ತೆ ಯಾವುದೋ ಹುಡುಗನ ಜೊತೆ ಹೋಗ್ತಾ ಇದ್ದಾಳ. ಪ್ರೆಗ್ನೆಂಟು ಅಂದ್ರೆ ಕೆಲಸದಿಂದ ತಪ್ಪಿಸ್ಕೊಬೋದು ಅಂದ್ರೆ ಈ ಮುದ್ಕ ಹೇಗಾದ್ರೂ ಮಾಡಿ ಕೆಲಸ ಕೊಡ್ತಾನಲ್ಲ. ಸಾಲದಕ್ಕೆ ಫ್ಯೂಸ್ ಬೇರೆ ಕಿತ್ಕೊಂಡು ಹೋಗಿದ್ದಾನೆ. ಎಂತ ಸೊಕ್ಕಿರ್ಬೇಕು. ಅವ್ನು ಬರೋಷ್ಟರಲ್ಲಿ ಇದನ್ನೆಲ್ಲ ಕಟ್ ಮಾಡಿಟ್ಟಿಲ್ಲ ಅಂದ್ರೆ ಆಮೇಲೆ ಅದಕ್ಕೂ ಕೊಂಕಾಡ್ತಾನೆ. ಅಷ್ಟು ಬೇಗ ಬಂದ್ಬಿಟ್ರಾ? ಏನ್ ತಾತ ನೀವು? ನೀನಾ ಇಲ್ಲಿಗೆ ಬಂದಿದ್ಯಾ? ಆಗ್ಲಿಂದ ನೋಡ್ತಿದ್ದೆ, ನಿಮ್ಮ ಮನೆಯವರೆಲ್ಲ ಆಚೆ ಹೋದ್ರು ಅಂತ ಗೊತ್ತಾಯ್ತು. ನೀನೊಬ್ಳೇ ಇರ್ತೀಯ ಅಂತ ಬಂದೆ. ಆಯ್ತು, ದುಡ್ಡು ತಂದಿದ್ಯಾ ತಾನೆ? ಲೇ, ಒಳಗಾದ್ರೂ ಕರಿಯೇ. ಮತ್ತೆ ಇವತ್ತೇನೋ ಕತೆ ಹೇಳಿದ್ರೆ ಕೇಳಲ್ಲ ನಾನು. ಮೊದಲು ಕೊಟ್ಟಿದ್ದು, ಆಮೇಲೆ ಕೊಟ್ಟಿದ್ದು ಎಲ್ಲ ದುಡ್ಡು ಲಾಭ ಸಮೇತ ಬಡ್ಡಿ ಸಮೇತ ಬೇಕು. ಸ್ವಲ್ಪ ನೀರಾದ್ರೂ ಕೊಡ್ತೀಯಾ? ಬಾ. ಕುತ್ಕೋ. ತಾತ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆಗೆ ಬರ್ಬೋದು. ಸಂಧ್ಯಾ, ನಾನು ಜಾಸ್ತಿ ಹೊತ್ತಿರಲ್ಲ, ಹೋಗ್ಬಿಡ್ತೀನಿ. ದುಡ್ಡು ತಂದ್ಯಾ? ಲೇ ಸಂಧ್ಯಾ, ಇದಕ್ಕೆ ಕಣೆ ಹೇಳೋದು, ನಿನಗೆ ಬುದ್ಧಿ ಇಲ್ಲ ಅಂತ. ನೀನ್ ದುಡ್ಡೆಲ್ಲ ಇವಾಗ ಸೈಟಾಗಿ ಕನ್ವರ್ಟ್ ಆಗ್ತಿದೆ ಗೊತ್ತಾ? ಏನೇ ಹಾಗಂದ್ರೆ? ನಾವು ಇನ್ವೆಸ್ಟ್ ಮಾಡಿದ ದುಡ್ಡಲ್ಲಿ ಒಂದು ಲೇಔಟ್ ಮಾಡ್ತಿದ್ದಾರೆ. ಮೊದಲೇ ಇನ್ವೆಸ್ಟ್ ಮಾಡಿದವ್ರಿಗೆ ಸೈಟೇ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹೌಸಿಂಗ್ ಮಿನಿಸ್ಟರ್ನೇ ಕರೆದು ಇನಾಗ್ರೇಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆ. ಹೌದೇನೆ? ಹ್ಞೂ ಕಣೆ, ನಾಡಿದ್ದಿಗೆ ಎಲ್ಲ ಪ್ರೊಸೀಜರು ಮುಗಿಯತ್ತೆ. ಎಲ್ಲ ಅಂದ್ಕೊಂಡಂಗಾದ್ರೆ ಇನ್ ಸ್ವಲ್ಪ ದಿನದಲ್ಲೇ ಬೆಂಗಳೂರಲ್ಲಿ ನಿನ್ನ ಹೆಸರಲ್ಲಿ ಒಂದು ಸೈಟ್ ಇರುತ್ತೆ. ಹೌದಾ? ಆದ್ರೆ ಒಂದೇ ಒಂದು ಸಮಸ್ಯೆ ಆಗಿದೆ ಕಣೆ. ಏನು? ನಮ್ಮ ಬಾಸು 30-40 ಬದಲಿಗೆ ನಿನಗೆ 60-40 ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. 60-40 ಸೈಟಾ ನನ್ನ ಹೆಸರಲ್ಲಿ? ಹ್ಞೂ ಕಣೆ, ಏರಿಯಾನು ಚೆನ್ನಾಗಿದೆ, ಒಳ್ಳೆ ಅಪ್ರಿಸಿಯೇಷನ್ನು ಇದೆ.
ಆದರೆ 60-40 ಅಂದರೆ ಡಬಲ್ ಆಗುತ್ತಲ್ವಾ ರೇಟು? ನಿನಗಾದ್ರೆ ಬರೀ 3 ಲಕ್ಷ ಎಕ್ಸ್ಟ್ರಾ ಕೊಟ್ಟರೆ ಸಾಕು ಕಣೆ. ಬೇರೆಯವ್ರಿಗಾದ್ರೆ 10 ಲಕ್ಷನೇ ತಗೊಳ್ತಿದ್ದಾರೆ. ನೀನು ನನಗೆ ಕ್ಲೋಸ್ ಅಲ್ವಾ, ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ಯಾ, ಸೊ ಜಸ್ಟ್ 3 ಲ್ಯಾಕ್ಸ್. ಜಸ್ಟ್ 3 ಲ್ಯಾಕ್ಸ್ ಅಂತಿದ್ಯಲ್ಲೇ, ಕ್ರೀಮು ಪೌಡರ್ಗೆ ದುಡ್ಡಿಲ್ಲ ಅಂತಿದ್ದೀನಿ, ಇನ್ನು 3 ಲಕ್ಷ ಎಲ್ಲಿಂದ ತರಲಿ? ಆಗಲ್ಲ ಕಣೆ. ಹಾಗೆ ಹೇಳಿದ್ರೆ ಹೇಗೆ ಸಂಧ್ಯಾ? ನಿಂಗೆ ದುಡ್ಡು ವಾಪಸ್ ಕೊಡ್ಬೇಕಲ್ವಾ? ಹಾರ್ಡ್ ಕ್ಯಾಶ್ ಆದ್ರೆ ಖಾಲಿ ಆಗ್ಬಿಡತ್ತೆ. ಸೊ ಸೈಟ್ ಮಾಡ್ಕೊಂಬಿಡು. ನೀನು ಪ್ರಸಾದ್ ಮನೆ ಮಾಡ್ಕೊಂಡಿರ್ಬೋದು. ಡಬಲ್ ಸೈಟ್ ಬೇರೆ, ಒಳ್ಳೆ ರೇಟಿಗೆ ಮಾರ್ಕೊಂಡು ಒಂದು ಅಪಾರ್ಟ್ಮೆಂಟೇ ತಗೋಬೋದು. ಯೋಚನೆ ಮಾಡು. ಎಲ್ಲ ಸರಿ ಕಣೆ, ಆದರೆ 3 ಲಕ್ಷ ಎಲ್ಲಿಂದ ತರಲಿ? ಚೆನ್ನಾಗಿ ಕೇಳಿದೆ. ಅಷ್ಟು ಶ್ರೀಮಂತ ಅಪ್ಪ ಅಮ್ಮ ಇರುವಾಗ ಜಸ್ಟ್ 3 ಲಕ್ಷಕ್ಕೆ ಯೋಚನೆ ಮಾಡ್ತಿದ್ಯಲ್ಲೇ? ಈಗ ನೀನಿರೋ ಲೆವೆಲ್ಗೆ 3 ಲಕ್ಷ 3 ಪೈಸೆಗೂ ಸಮ ಇಲ್ಲ, ಗೊತ್ತಾ? ಅಲ್ವೇ? ನಂಗೆ ಜಾಸ್ತಿ ಟೈಮ್ ಇಲ್ಲ ಕಣೆ, ಯೋಚನೆ ಮಾಡಿ ಹೇಳು. ಇವಾಗ 3 ಲಕ್ಷ ಕೊಟ್ರೆ ಆ ಸೈಟಲ್ಲಿ ಏನಿಲ್ಲ ಅಂದ್ರೂ 50 ಲಕ್ಷ ಸಿಗತ್ತೆ. ಅದು 1 ವರ್ಷದಲ್ಲಿ ಕಣೆ, ಯೋಚಿಸು. आंसू भरी है ये जीवन की राहें हमें उनसे ನಿಂತ್ಕೊಳ್ಳೋ. ಓ ದತ್ತಣ್ಣ, ಏನೋ ಒಳ್ಳೆ ಗೂಳಿ ನುಗ್ದಾಗ ನುಗ್ತಿದೀಯಾ? ನೀನು ಇಲ್ಲೇ ಇದೆಯಾ? ನೀನು ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು. ಯಾಕೋ, ಏನ್ ಆತಂಕ ನಿಂಗೆ? ಶ್ರೀನಿವಾಸ ಸಿಕ್ಕಿದ್ದ ದತ್ತಣ್ಣ, ನಂದಿನಿ ನೋಡ್ದೆ ಅಂದ. ಶೂರ್ಪನಖೀನ ಎಲ್ಲಿ ನೋಡೋದಂತೆ? ನಿಮ್ಮನೆ ಹತ್ರ ನೋಡಿದ್ನಂತೆ ದತ್ತಣ್ಣ. ಅದಕ್ಕೆ ನಾನು ಕೆಫೆಗೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿ ನಿಮ್ಮ ಮನೆ ಹತ್ರ ಹೊರಟೆ. ಶೇಷು, ಮನೇಲಿ ಆ ಓಡ್ ಹೋದವಳು ಒಬ್ಳೇ ಇರೋದು. ಅವಳನ್ನೇ ನೋಡೋಕೆ ಇವಳು ಬಂದಿರ್ಬೋದು. ನಡಿಯ, ನಮ್ಮ ಕೈಯಿಂದ ಅದು ಹ್ಯಾಕ್ ತಪ್ಪಿಸ್ಕೋತಾರೋ ನೋಡೋಣ. ಎಲ್ಲರೂ ಕೆಲಸ ಅಂತ ಆಚೆ ಹೋಗಿದ್ದಾರೆ. ಒಟ್ಟಿಗೆ ಊಟ ಮಾಡೋಣ ಅಂದ್ರೂ ಯಾರೂ ಇಲ್ಲ. ನಮ್ಮ ಊಟ ಎಲ್ಲ ಇನ್ನೂ ಲೇಟು. ನಿಮ್ಗೆ ಹಶ್ವಾಗಿರ್ಬೋದು ಅಂತ ಊಟ ಇಲ್ಲೇ ಕೊಟ್ಟೆ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿತ್ತು ಗೂಡು. ಒಡೆದೋಯ್ತು. ಯಾವ ಕೊಡು ಮಹೇಶ್ ಅವರೇ? ಅಲ್ಲ, ಯಾಕೆ ಹೊಡೆದೋಯ್ತು? ನನಗೇನು ಅರ್ಥ ಆಗ್ತಾ ಇಲ್ಲ. ಒಡೆದು ಹಾಕಿದ್ದು. ಹೊಡೆದು ಹಾಕಿದ್ದ? ಯಾರು? ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನಾವು ಮತ್ತೆ ಆ ಗೂಡನ್ನೆಲ್ಲ ಕೂಡ್ಸೋಣ, ಸರಿನಾ? ನೀವೇನು ಚಿಂತೆ ಮಾಡಬೇಡಿ. ಮಾತ್ರೆ ಕೊಡ್ತೀನಿ, ತಗೊಂಡು ಆರಾಮ ಮಾಡಿ. ಇಷ್ಟೆಲ್ಲ ಮಾತ್ರೆ ಇದೆ, ಯಾವ ಮಾತ್ರೆ ಕೊಡೋದು? ಶಾರ್ವರಿ ಅವ್ರಿಗೆ ಆಫೀಸಲ್ಲಿ ಕೆಲಸ ಇರುತ್ತೆ, ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ಮಹೇಶ್ ಅವರೇ, ನಿಮ್ಗೆ ಯಾವ ಮಾತ್ರೆ ಕೊಡಬೇಕು ಅಂತ ಗೊತ್ತಾ? ಮಾತ್ರೆ ಇರಿ, ನಾನು ಹೋಗಿ ಪೂರ್ಣಿನ ಕೇಳ್ಕೊಂಬರ್ತೀನಿ. ದೇವ್ರೆ, ತಾತ ಬಂದ್ರು ಅನ್ಸುತ್ತೆ. ಏನ್ ಮಾಡೋದೀಗ? ನೀನು ರೂಮಲ್ಲೋ ಎಲ್ಲೋ ಬಚ್ಚಿಟ್ಕೋ, ಹೋಗೋ. ಅಯ್ಯೋ, ನಾನಲ್ಲ, ನೀನು ಹೋಗು. ತಾತ ನಿನ್ನ ನೋಡ್ರೆ ನನ್ನ ಸಿಕ್ತಾಗ್ತಾರಷ್ಟೇ. ಎಲ್ಲಿ ಆ ಶೂರ್ಪನಖಿ? ಶೂರ್ಪಣಕಿನ ರಾಮಾಯಣದಲ್ಲಲ್ವಾ? ಇಲ್ಲ, ಮಹಾಭಾರತದಲ್ಲಿ.
ಆ ನಂದಿನಿ ಇಲ್ಲಿಗೆ ಬಂದ್ಲಂತಲ್ಲ, ಎಲ್ಲಿ? ಏನಾಯ್ತಾತ ನಿಂಗೆ? ಅವಳ್ಯಾಕೆ ಇಲ್ಲಿಗೆ ಬರ್ತಾಳೆ? ನಂಗೂ ಅವಳಿಗೂ ಸಂಬಂಧನೇ ಇಲ್ಲ. ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ನನ್ನ ಫ್ರೆಂಡ್ ಹೇಳಿದ. ಅವಳನ್ನ ಅವನು ನೋಡಿದಾನಂತೆ. ನಂದಿನಿ ನಿನ್ನ ಫ್ರೆಂಡು, ನಿನ್ನ ನೋಡಕ್ಕೆ ಅವಳು ಬಂದೇ ಬಂದಿರ್ತಾಳೆ ತಾನೆ? ಏನ್ ಅಂಕಲ್ ನೀವು? ನಾ ಸುಳ್ಳು ಹೇಳ್ತೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಶೇಷು, ಇವಳನ್ನು ಕೇಳಿದ್ರೆ ಹೇಳ್ತಾಳೇನೋ. ಇಬ್ರು ಒಂದೇ ದೋಣಿ ಕಳ್ಳರು. ನಡಿ, ನಾವೇ ಹುಡ್ಕೊಂಡು. ನೀನು ಆ ಕಡೆ ಹೋಗು, ನಾನು ಹೀಗೆ ಹೋಗ್ತೀನಿ. ಪೂರ್ಣಿ, ಹೇಳಿ ಅಮ್ಮ. ಇದೇನು ಇಷ್ಟೊಂದು ಮಾತ್ರೆ? ಮಹೇಶ್ ಅವ್ರದ್ದು. ಊಟ ಮಾಡಿಸ್ದೆ, ಮಧ್ಯಾಹ್ನ ಮಾತ್ರೆ ಕೊಡಬೇಕಲ್ವಾ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೀನು ಕೇಳೋಣ ಅಂತ ಬಂದೆ. ಇದು ಗ್ಯಾಸ್ಟ್ರಿಕ್ಗೆ, ಇದು ಅಲರ್ಜಿ, ಇದು ಕೋಲ್ಡ್ಗೆ. ಆದರೆ ಇದನ್ನೆಲ್ಲ ತಗೊಂಡ್ರೆ ತುಂಬ ನಿದ್ದೆ ಬರುತ್ತೆ ಅಮ್ಮ. ಚಿಕ್ಕ ಮಾವನಿಗೇನಾದರೂ ಕೋಲ್ಡ್ ಆಗಿದೆಯಾ? ಹಾಗೇನಿಲ್ವಲ್ಲ ಪೂರ್ಣಿ.